ಶಿವನ ಸಮ್ಮುಖದಲ್ಲಿ ಮತ್ತು ನಿಮ್ಮೆಲ್ಲರ ವಿಶ್ವಾಸ ಮತ್ತು ಜನಗಳ ವಿಶ್ವಾಸ ಮಧ್ಯ 3 ಸಿನಿಮಾನ ಇವತ್ತು ಶುರು ಮಾಡಿದ್ದೀವಿ. ಇದು ಹತ್ತತ್ರ ಒಂದೂವರೆ ತಿಂಗಳಿಂದ ಮನಸ್ಸಿಗೆ ಬಂದಂಥ ಒಂದು ಇಂಟ್ಯೂಷನ್, ಈ ಸರಿ ಶಿವರಾತ್ರಿಗೆ ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅನ್ನೋದು ಬಂದಂಥ ಒಂದು ಇಂಟ್ಯೂಷನ್ ನನಗೆ. ಅವಾಗಿದ್ದು ನಂದೇ 3 ಸಿನಿಮಾ ಮಾಡಿಬಿಡೋಣ ಅನ್ನೋದು ಒಂದು ತಲೆಯಲ್ಲಿತ್ತು. ಯಾಕಂದ್ರೆ ನಮ್ಮನ್ನು ಇಟ್ಕೊಂಡು ಯಾರು ಸಿನಿಮಾ ಮಾಡ್ತಾರೆ ಇವಾಗ ನೋಡೋಣ, ಗೊತ್ತಿಲ್ಲ. ಕ್ಯಾರೆಕ್ಟರ್ ಆರ್ಟಿಸ್ಟ್ ಬಿಟ್ಟು ಸಡನ್ನಾಗಿ ಹೀರೋ ಮಾಡ್ತೀವಿ ಅಂದರೆ ಅಂದ್ಕೊಂಡಾಗ ಆ ಗಳಿಗೆಯಲ್ಲಿ 2 ಸಿನಿಮಾ ಬಂದು ಜೊತೆಲಿ ಸೇರಿ 3 ಸಿನಿಮಾನ ಶಿವರಾತ್ರಿಗೆ ರೆಡಿನೇ ಅಂದಾಗ 3 ಜನ ಸೇರ್ಕೊಂಡು ಸಿನಿಮಾ ಮಾಡೋಕ್ಕೆ ಹೊರಟಿರೋಂಥ ಒಂದು ದಿವಸಗಳು. ಇದು ಬರೀ ಸಿನಿಮಾ ಮಾಡಿಬಿಡ್ತೀವಿ 3 ಜನ ಮೂರತ್ತು ಮಾಡ್ಬಿಡ್ತೀವಿ ಅನ್ನೋದಕ್ಕಿಂತಲೂ ಇದು ಈ 3 ಸಿನಿಮಾ ಒಗ್ಗಟ್ಟಿದೆಯಲ್ಲ ಅದು ತುಂಬ ಮುಖ್ಯ ಆಗುತ್ತೆ ಇವತ್ತು ಸಿನಿಮಾಗೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬುದ್ಧಿವಂತರಾಗಿರ್ತಾರೆ. ಅವ್ರು ಯೂತ್ ಆಗಿರ್ಬೋದು, ನಾವು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರ್ಬೋದು, ಎಲ್ಲ ಶೇರ್ ಮಾಡ್ಕೊಂಡು ಒಂದು ಸಿನಿಮಾ ಮಾಡಿದೆ. ನನ್ನ ಸಿನಿಮಾಗೂ ಅವರು ಇರ್ತಾರೆ, ಅವ್ರ ಸಿನಿಮಾಗೂ ನಾವಿರ್ತೀವಿ, ಇವ್ರ ಸಿನಿಮಾಗೂ ನಾವಿರ್ತೀವಿ ಅಂದಾಗ ಎಲ್ಲದರಲ್ಲೂ ಒಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ನಾನು ಎಷ್ಟೋ ಸಿನಿಮಾಗಳು ಮುಹೂರ್ತ ಮಾಡಿದ್ದೀನಿ, ಪೂಜೆ ಮಾಡಿದ್ದೀನಿ, ಹೋಗಿದ್ದೆ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡ್ಕೊಂಡು ಇಲ್ಲ ಅಂತಲ್ಲ. ಬಟ್ ಇವತ್ತು ನಡೆದಂಥ ಒಂದು ಪೂಜೆ ಏನೇ ನಡೀತು, ಎಲ್ಲರಿದ್ದಾಗ ಜನಗಳಿದ್ದಿದ್ದು, ಜನಗಳಿಗೆ ಯಾವಾಗ ಅಕ್ಷತೆ ಎಲ್ಲ ಹಾಕೋದು ಬಂದವರು ಅಷ್ಟು ಜನ ವಿಶ್ವಾಸ ತೊಗೊಂಡಾಗ ಎಸ್ ಈ ಸಿನಿಮಾ ಯಾವತ್ತಿರು ಇವ್ರುಗಳಿಗೆ ಮಾಡೋದು, ಇವ್ರುಗಳ ಮಧ್ಯೆ ನಡೆಯೋಂಥ ಸಿನಿಮಾ. ಫಸ್ಟ್ ಟೈಮ್ ನನಗೆ ಮೈ ರೋಮಾಂಚನ ಆಗಿದ್ದು ಇವತ್ತೇ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕಾದ್ರೆ. ಜನರೆಲ್ಲ ಬಂದಿದ್ದೀನಿ, ಮಾಡ್ಕೊಂಡು ಹೋಗಿದ್ದೀನಿ ಇಲ್ಲ ಅಂತಲ್ಲ. ಬಟ್ ಇವತ್ತು ಆಗಿದ್ದು ರೋಮಾಂಚನ ಇದೆಯಲ್ಲ, ಇಷ್ಟು ದಿವಸ ಆಗಿರಲಿಲ್ಲ ಅದು ಅಂತ ಅನಿಸುತ್ತೆ. ಬಹುಶಃ ಎಲ್ಲ ಕೂಡಿ ಬರ್ತಾಯಿದೆ ಸಮಯ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗಿದೆ. ಆಮೇಲೆ ನನಗೂ ಕೂಡ ಇಷ್ಟು ದಿವಸ ಕ್ಯಾರೆಕ್ಟರ್ ರೋಲ್ಸ್ ಮಾಡ್ತಿರ್ಬೇಕಾದ್ರೆ ಅದೊಂಥರ ರೀತಿ ಹೋಗ್ತಾಯಿದೆ. ಬಟ್ ಎಲ್ಲ ಒಂದು ಕಡೆ ನನಗೆ ಆದ ಒಂದು ಇಷ್ಟು ವರ್ಷ ನನ್ನ ಜೊತೆ ಬೆಳ್ಕೊಂಬಂದು ಜನ ಇರ್ಬೋದು, ಅಭಿಮಾನಿಗಳಿರ್ಬೋದು, ಎಲ್ಲ ಒಂದು ಕಡೆ ಅವ್ರಿಗೊಂದು ಬೇಸರ ತುಂಬಿಕೊಂಡೇ ಇತ್ತು. ಏನು ಇನ್ನೂ ಡಿಸೈಡ್ ಮಾಡ್ಕೊಂಡಿಲ್ಲ ಇವರು, ಯಾಕೆ ಇನ್ನೂ ಇಲ್ಲೇ ಮಾಡ್ತಿದ್ದಾರೆ ಅನ್ನೋದು. ನನ್ನ ಮನೇಲಿ ಕೂಡ ಅದೊಂದು ಮಾತಾಗಿರೋದು ಯಾವಾಗಲೂ, ಸಾಕು ನೀನು ಕ್ಯಾರೆಕ್ಟರ್ ಆರ್ಟಿಸ್ಟ್ ಮಾಡೋದು ಬಿಡು ಅಂತ. ಬಟ್ ನನಗೆ ಒಂದು ಯಾವಾಗಲೂ ಒಂದು ಹಠ ಇರುತ್ತೆ, ಎಲ್ಲೇ ಜಾಗಕ್ಕೆ ಇಳಿದ್ರು ಅದೊಂದು ಅಷ್ಟು ದಿವಸ ಎಂಜಾಯ್ ಮಾಡಬೇಕು ಆ ಪ್ರೋಸೆಸ್ನ. ಪಟಾರ್ ಅಂತ ಇದು ಅದು ಎಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿರ್ಬಾರ್ದು. ಸೊ ಅದಕ್ಕೊಂದು ಸಮಯ ಕೊಟ್ಟೆ ಅದಕ್ಕೆ. ಈಗ ಮತ್ತೆ ಅದಕ್ಕೆ ಒಂದು ಸ್ವಲ್ಪ ಅದನ್ನು ಬಿಡೋಂಗಿಲ್ಲ ಅನ್ನೋದು ಅಂತ ತಿಳ್ಕೊಂಡು ವಾಪಸ್ ಮತ್ತೆ ಹೀರೋ ಆಗಿ ಮಾಡಬೇಕು ಅಂತ ಶುರು ಮಾಡಿದ್ದು ರಾಜೇಂದ್ರ ಪೊನ್ನಪ್ಪ ಶುರು ಮಾಡ್ಕೊಂಡಿದ್ದು. ನಾನು ದೃಶ್ಯ ಕ್ಯಾರೆಕ್ಟರ್ ಏನು ಜನಕ್ಕೆ ಆಲ್ರೆಡಿ ಮೆಚ್ಚುಗೆ ಆಗಿದೆಯೋ, ವೈ ನಾಟ್ ಎ ಫಾದರ್ ಬಿಕಮ್ ಎನ್ ಹೀರೋ ಅನ್ನೋದು. ಒಬ್ಬ ತಂದೆ ಹೀರೋ ಆಗಿದ್ದ ಸಿನಿಮಾದಲ್ಲಿ. ನಾನು ಯಾವಾಗಲೂ ಹೀರೋ ಕ್ಯಾರೆಕ್ಟರೈಸೇಷನ್ಸ್ ಯಾವಾಗಲೂ ಸಿನಿಮಾದಲ್ಲಿ ಪಾತ್ರಗಳು ಚೆನ್ನಾಗಿದ್ರೇ ಸಿನಿಮಾ ಚೆನ್ನಾಗಾಗೋದು ಅಂತ ನಂಬಿರೋ ನಾನು. ಇವತ್ತಲ್ಲ ಅವತ್ತಿಂದನೂ ಅಷ್ಟೇ. ಪಾತ್ರ ಗುರುತಿಸ್ಬೇಕು ಜನ. ಅಣ್ಣಯ್ಯ ಅಂತಾರೆ ಎಲ್ಲರೂ ಹೋದ್ರೆ ಅಂದರೆ ಅಣ್ಣಯ್ಯ ಗುರುತಿಸ್ಕೊಂಡಿರ್ತಾರೆ ಜನನ. ಮಲ್ಲ ಜ್ಞಾಪಿಸ್ಕೋತಾರೆ ಅಂದರೆ ಮಲ್ಲ ನೆನಪಿಸ್ಕೊಂಡಿರ್ತಾರೆ ಥಿಯೇಟ್ರಲ್ಲಿ. ಸೊ ಆ ಥರ ಹೆಸರು ನಮ್ಮ ಹೆಸರು ಮರ್ತ್ಬಿಡ್ಬೇಕು ಜನ. ರವಿಚಂದ್ರನ್ ಮರ್ತ್ಬಿಟ್ಟು ಯಾವಾಗ ರಾಮಾಚಾರಿ ಅಂತಾರೆ, ಯಾವಾಗ ಹಳ್ಳಿ ಮೇಸ್ಟು ಅಂತಾರೆ ಅಂದರೆ ಆವಾಗ ಅವ್ರ ಪಾತ್ರಗಳು ತಲೆಯಲ್ಲಿ ಕೂತಿದೆ ಅಂತ. ಸೊ ಆ ಪಾತ್ರಗಳನ್ನ ಹೀರೋ ಆಗಿ ಮಾಡ್ಕೊಂಡು ಸಿನಿಮಾ ಮಾಡಬೇಕು. ಪಾತ್ರಗಳು ಗೆದ್ದರೆ ಹೀರೋ ಆಗಿ ನಾವು ಗೆಲ್ಲೋದೇನಂತ ಡಿಸೈಡ್ ಮಾಡಿಕೊಂಡು ರಾಜೇಂದ್ರ ಪೊನ್ನಪ್ಪ ಶುರು ಆದಾಗ ದಶರಥ ಸೇರಿಕೊಂಡಿದ್ದು ಮತ್ತು ಬಕಾಸುರ ಸೇರಿಕೊಂಡಿದ್ದು. ಬಕಾಸುರ 3ನೇ ಪಿಕ್ಚರ್ ಟೈಟಲ್ ಫಿಕ್ಸ್ ಮಾಡಿದ್ದು ನಾವು. ಇವೆರಡು ಫಸ್ಟೇ ಫಿಕ್ಸ್ ಆಗಿತ್ತು. ಆವಾಗ 3 ಪಿಕ್ಚರ್ ಬಕಾಸುರ ಫಾರ್ ಮನಿ. ಈಗೇನೆಂದರೆ ಸಕ್ಸಸ್ ಅನ್ನೋದು ಎಲ್ಲಿಗೆ ಎಷ್ಟು ಮಟ್ಟಿಗೆ ಹೋಗಿದೆ ಅಂದರೆ ಸಿನಿಮಾ ಅಲ್ಲ ಸಕ್ಸಸ್. ಇವತ್ತು ಕಲೆಕ್ಷನ್ ಮಾಡಿದ್ರೆ ಸಕ್ಸಸ್ ಅಂತ ಒಂದು ಗಳಿಕೆ ಎಷ್ಟು ಮಾಡುತ್ತೋ ಅದ್ರ ಮೇಲೆ ಅದು ಸಕ್ಸಸ್ ತೀರ್ಮಾನ ಸ್ಟಾರ್ಟ್ ಆಗಿದೆ. ಸೊ ಆ ಗಳಿಕೆ 3 ಸಿನಿಮಾ ಬಕಾಸುರ ಇಟ್ಟಾಗ 3 ಸಿನಿಮಾ ಈ ಸರಿ ದುಡ್ಡು ಮಾಡೋಂಥ ಸಿನಿಮಾ, ಜನಗಳಿಗೆ ನಿರಾಸೆ ಆಗದೆ ಎಂಟರ್ಟೈನ್ಮೆಂಟ್ ಕೊಡುವಂಥ ಸಿನಿಮಾ.